ಜಸ್ಟಿಸ್ ಫಾರ್ ಸೌಜನ್ಯ. ಮೊದಲನೇದಾಗಿ ನಾನು ಸಮೀರ್ MD ಅವರಿಗೆ ನನ್ನ ಕಡೆಯಿಂದ ಹ್ಯಾಟ್ಸ್ ಆಫ್. ಇವತ್ತಿಂದಲ್ಲ, ಸುಮಾರು 40 ವರ್ಷಗಳಿಂದ ನಡೀತಕ್ಕಂಥ ಒಂದು ಕೃತ್ಯವನ್ನ ಎಷ್ಟು ಕ್ಲಿಯರ್ ಆಗಿ ಹಂತವಾಗಿ ಒಂದಾದ್ಮೇಲೆ ಒಂದೊಂದಕ್ಕೊಂದು ಲಿಂಕ್ ಯಾವ ತರ ಇದೆ ಅಂದ್ರೆ ನಮ್ಮ ಸಮಾಜ ಯಾವ ರೀತಿ ಹೋಗ್ತಿದೆ, ಯಾವ ತರ ಬ್ರೂಟಲ್ ಕೃತ್ಯಗಳನ್ನ ಎಸಗ್ತಿದ್ದಾರೆ, ಇದಕ್ಕೆಲ್ಲ ಧರ್ಮಾಧಿಕಾರಿ ಅನ್ಕೊಂಡಿರ್ತಕ್ಕಂಥ ಈ ಗೌಡ್ರು ಇಲ್ಲ ಅಲ್ಲಿ ನಡೀತಕ್ಕಂಥ ಕೃತ್ಯಗಳು ಯಾವ ತರ ನಡೀತಿತ್ತು. ಸೊ ಈಗಲೂ ಸಹ ಜನಗಳು ಜಾತಿ ಮತ ಧರ್ಮ ಭೇದ ಭಾವ ಕೀಳು ಅಂತ ಜನಗಳು ಬಡದಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಧರ್ಮ ಮುಖ್ಯ ಅಲ್ಲ, ಸತ್ಯ ಮುಖ್ಯ ಅಂತ ಜನಗಳಿಗೆ ಕಣ್ಬಿಡಿಸಿ ತೋರಿಸಿದ್ಯಾ, ಮನಸ್ಸು ಮುಟ್ಟುವಂತೆ ನೀನು ವಿಡಿಯೋನ ಮಾಡಿದ್ಯಾ. ಈಗಲೂ ಸಹ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನೋದು 2012 ಅಕ್ಟೋಬರ್ 9 ನಡೆದ್ರು. ಸುಮಾರು 13 ವರ್ಷಗಳ ಕಾಲ ಆಗಿದ್ರು. ಅದು ನ್ಯಾಯ ಇವತ್ತಿಗೆ ನ್ಯಾಯ ಕೊಡ್ಲಿಕ್ಕಾಗಿಲ್ಲ. ಆ ನ್ಯಾಯವನ್ನು ನೀನು ಕೊಟ್ಟಿದೀಯಾ. ಈ ಗೌಡ್ರು ಎಂಥವರಂತ ಗೊತ್ತಿದ್ರು ಸಹ ಆ ಡಾಕ್ಯುಮೆಂಟೇಶನ್ ಮಾಡಿ ಬುದ್ಧಿವಂತರಂತೆ ವರ್ತಿಸುವ ರಾಕ್ಷಸರು, ನರಭಕ್ಷಕರಂತಹ ಈ ಕರ್ಮಾಧಿಕಾರಿಯೋ ಧರ್ಮಸ್ಥಳ ಅಂತ ಒಂದು ಪವಿತ್ರ ಸ್ಥಳಕ್ಕೆ ಕರ್ಮಸ್ಥಳ ಅಂತ ಒಂದು ಕರಿಮಸಿಯ ಕಳಂಕ ಬರ್ತಕ್ಕಂಥ ಈ ಕೃತ್ಯಗಳನ್ನು ಎಸಗಿದ್ದಂತಹ ಜನಗಳು ಅನ್ಯಾಯದ ಕಗ್ಗೋಲಿಯಲ್ಲಿ ಮೆರಿತಿದ್ದಾರೆ. ನನ್ನ ಒಂದು ಮನವಿ ಏನಂತಂದ್ರೆ, ಸೊ ನಾವು ದಯಮಾಡಿ ಸಮೀರ್ MD ಅವರಿಗೆ ಸಪೋರ್ಟ್ ಆಗಿ ನಿಲ್ಲೋಣ, ಅವರನ್ನ ಬೆಂಬಲಿಸೋಣ. ನ್ಯಾಯದ ಪರವಾಗಿ ನಾವು ನಮ್ಮ ಸೌಜನ್ಯದ ಪರವಾಗಿ ನಿಲ್ಲೋಣ. ಇದೊಂದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಒಂದು ಮಾದರಿ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.